ಗೊತ್ತಿದ್ದು, ಅದ್ರಲ್ಲಿ ಯಾರು ಹೇಳಿದ್ರು ಗೊತ್ತಿಲ್ಲದೆ ಎಲ್ಲ, ಗೊತ್ತಿದ್ದು ಅದರಲ್ಲಿ ಉದ್ದೇಶಪೂರ್ವಕವಾಗಿ ನಾವು ಹಂಗೆ ಮಾಡ್ತೀವಿ. ನಮ್ಮ ಮನೆಗಳಲ್ಲಿ ಪುಟಾಣಿಗಳಿದ್ದಾರೆ, ಬಟಾಣಿಗಳು ಮಕ್ಕಳು. ಈಗ ನನಗೆ ನೆನಪಿದೆ, ನನ್ನ ಮಗಳು 2 ಮಕ್ಕಳಿದ್ದಾರೆ ನನಗೆ. ಚಿಕ್ಕವಳು, ಭಾಳ ಚಿಕ್ಕವಳಾಗಿದ್ದಾಗ, ಒಂದು 2 ವರ್ಷ ಇರ್ಬೋದು. ಆವಾಗ ಈ ಸ್ಟವ್ಗಳಲ್ಲಿ ಕೆರೋಸಿನ್ ಎಣ್ಣೆಯಲ್ಲಿ ಬತ್ತಿ ಹಚ್ಚಿ ಸ್ಟವ್ ಇಟ್ಟು ಅದರ ಮೇಲೆ ಕುಕ್ಕರ್ ಇಟ್ಟು ಪಾತ್ರೆ ಇಟ್ಟು ಅನ್ನ ಬೇಯಿಸ್ತಕ್ಕಂಥ ಪದ್ಧತಿ. ಸೊ ಒಂದಿನ ಏನಾಯಿತು, ಈ ಕುಕ್ಕರನ್ನು 3 ವಿಸಿಲ್ ಆದಮೇಲೆ ಅದನ್ನು ತೆಗೆದು ಕೆಳಗೆ ಇಡ್ತಾರೆ. ಕೆಳಗಿಟ್ಟಾಗ ನನ್ನ ಮಗಳು ಚಿಕ್ಕವಳಲ್ಲಿ ಹೋಗ್ತಾಳ ಹತ್ರ. ಹೋಗ್ದಾಗ ನನ್ನ ವೈಫ್ ಹೇಳ್ತಾರೆ, ಹೋಗ್ಬೇಡ ಪುಟ, ಅದು ಕಾಲಿಗೆ ತಗಲಿಗೆ ಬಿಸಿ ಇದೆ ಅಂತ. ಇವಳೇನು ಮಾಡೋದು, ಅಲ್ಲೇ ಹೋಗಿ ಸ್ವಲ್ಪ ತೊಡೆಗೆ ತಗಿಸ್ಕೊಂಡು ಅಂತ. ಏನಾಯ್ತು, ಸುಟ್ಟೋಯ್ತು. ಗೊತ್ತಿದ್ರು ಹೋಗಿ ಸುಟ್ಕೊಂಡ್ಬಂದ್ಲು ನನ್ನ ಮಗಳು. ಇದೇ ಮನುಷ್ಯನ ಒಂದು ಅರ್ಥೈಸುವಿಕೆ. ಹಿಂಗೆ ನಮ್ಗೆ ಗೊತ್ತಿದೆ, ಎಲೆಡಿಕೆ ಹಾಕ್ಬಾರ್ದು ಗೊತ್ತಿದೆ, ಪಾನ್ ಪರಾಗ್ ಹಾಕ್ಬಾರ್ದು ಗೊತ್ತಿದೆ, ಗುಟ್ಕಾ ತಿನ್ಬಾರ್ದಂತ ಗೊತ್ತಿದೆ, ಸಾರಾಯಿ ಕುಡಿಬಾರ್ದಂತ ಗೊತ್ತಿದೆ, ಎಂಡ ಕುಡಿಬಾರ್ದಂತ ಗೊತ್ತಿದೆ, ಬ್ರಾಂದಿ ಬೀರ್ ಕುಡಿಬಾರ್ದಂತ ಗೊತ್ತಿದೆ. ಅದ್ರ ಮೇಲೇನೆ ಡೇಂಜರ್ ಸಿಂಬಲ್ ಹಾಕಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.